ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಜಗತ್ತಿನ ಜನಸಂಖ್ಯೆ 8 ಬಿಲಿಯನ್ ಅನ್ನು ದಾಟಿದೆ. ಅದರಲ್ಲಿ ಶ್ರೀಮಂತರೆಷ್ಟು? ಇಡೀ ಜಗತ್ತಿನ ಸಂಪತ್ತು ಎಷ್ಟು ಜನರ ಬಳಿ ಇದೆ? ಸಂಪತ್ತಿನ ಒಡೆಯರು ಅಂದರೆ ಈ ಬಿಲಿಯನೀರುಗಳು, ಮಿಲಿಯನೀರುಗಳು ಇವರೆಲ್ಲ ಎಷ್ಟು ಜನ ಇದ್ದಾರೆ ಅಂತ ನೋಡೋದಕ್ಕೆ ಹೋದರೆ ಸ್ವಲ್ಪ ನಿರಾಸೆ ಅಂತೂ ಆಗುತ್ತೆ. ಯಾಕೆಂದರೆ 8 ಬಿಲಿಯನ್ ಜನರ ಪೈಕಿ ಶ್ರೀಮಂತರ ಸಂಖ್ಯೆ ತುಂಬಾ ಚಿಕ್ಕದು. ಇನ್ನು ಈ ಶ್ರೀಮಂತರ ಸಂಖ್ಯೆ ಕಡಿಮೆ ಇರೋದ್ರಿಂದ ಅಲ್ಲಿಗೆ ತಲುಪಬೇಕು ಅಂತ ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇರ್ತಾರೆ, ಮತ್ತೆ ಕೆಲವರು ಬರೀ ಕನಸು ಕಾಣ್ತಾ ಇರ್ತಾರೆ. ಇನ್ನು ಶ್ರೀಮಂತಿಕೆ ಅನ್ನೋದಿದೆ ನೋಡಿ, ಅದು ಒಂದೇ ಕಡೆ ಸ್ಥಿರವಾಗಿ ಇರೋದು ಇಲ್ಲ. ಲಕ್ಷ್ಮಿ ಚಂಚಲೆ. ಇವತ್ತು ಯಾರೋ ಒಬ್ಬ ಶ್ರೀಮಂತನಾಗಿದ್ದಾನೆ ಅಂದ್ಕೊಂಡ್ರೆ ಅವನ ಕ್ಷಣ ಮಾತ್ರದ ಮೈಮರೆವು ಕೂಡ ಆ ಶ್ರೀಮಂತಿಕೆಯನ್ನು ಕಿತ್ಕೊಂಡು ಬಿಡುತ್ತೆ. ಸೊ ಆ ಪಟ್ಟಿಯಲ್ಲಿ ಪ್ರತಿ ವರ್ಷ ಒಂದಷ್ಟು ಏರುಪೇರುಗಳಾಗ್ತಾ ಇರುತ್ತವೆ. ಹೀಗಾಗಿ ಅಂಥವರ ಪಟ್ಟಿಯೊಂದನ್ನು ಫೋರ್ಬ್ಸ್ ಪ್ರತಿ ವರ್ಷ ಹೊರ ಹಾಕ್ತಾ ಇರುತ್ತೆ. ಈ ಬಾರಿಯೂ ಅಂಥದ್ದೊಂದು ಪಟ್ಟಿ ಬಿಡುಗಡೆ ಆಗಿದೆ. ಈ ಬಾರಿ ಭಾರತದಲ್ಲಿ ಕೋಟ್ಯಾಧಿಪತಿಗಳ ಸಂಖ್ಯೆ ಹೆಚ್ಚಾಗಿದೆಯಂತೆ. ಸುಮಾರು 31 ಮಂದಿ ಹೊಸ ಬಿಲಿಯನೀರುಗಳು ಈ ಲಿಸ್ಟ್ಗೆ ಆ್ಯಡ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ 2024ರ ಫೋರ್ಬ್ಸ್ ಬಿಲಿಯನೀರ್ಗಳ ಪಟ್ಟಿಯಲ್ಲಿ 200 ಮಂದಿ ಭಾರತೀಯರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಹೊಸದಾಗಿ ಪಟ್ಟಿಯನ್ನು ಸೇರಿದವರ ಸಾಲಲ್ಲಿ ಡಾಕ್ಟರ್ ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರಿದ್ದಾರೆ, ಹಾಗೆ 30,000 ಸಂಬಳದ ನೌಕರಿಯನ್ನು ಬಿಟ್ಟ MBA ಗ್ರಾಜ್ಯುಯೇಟ್ ಕೂಡ ಒಬ್ಬರಿದ್ದಾರೆ. ಹಾಗಾದರೆ ಭಾರತದಲ್ಲಿ ಈ ವರ್ಷ ಹೆಚ್ಚಿನ ಬಿಲಿಯನೀರುಗಳು ಆ್ಯಡ್ ಆಗೋದಕ್ಕೆ ಕಾರಣ ಏನು? ಯಾವ ದೇಶ ಅತಿ ಹೆಚ್ಚು ಕೋಟ್ಯಾಧಿಪತಿಗಳನ್ನು ಹೊಂದಿದೆ? ಜಾಗತಿಕವಾಗಿ ಭಾರತದ ಸ್ಥಾನಮಾನ ಏನು? ಜಗತ್ತಿನ ಹಾಗೂ ಭಾರತದ ಟಾಪ್ ಶ್ರೀಮಂತರು ಯಾರು? ಅವರ ಆಸ್ತಿ ಎಷ್ಟಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಫಾರ್ಚೂನ್ ದೇರ್ ಇಸ್ ಎ ಕ್ರೈಮ್ ಅನ್ನೋದು ಖ್ಯಾತ ಕಾದಂಬರಿಕಾರ ಮಾರಿಯೋ ಫ್ಯೂಜೋ ಅವರ ಜಗದ್ವಿಖ್ಯಾತ ಕೋಟ್. ಶ್ರೀಮಂತನಾಗಬೇಕು ಅಂದರೆ ಅವನು ವಂಚನೆ ಮಾಡಿರಬೇಕು, ಏನಾದರೂ ಅಪರಾಧ ಮಾಡಿರಬೇಕು, ಇಲ್ಲದೇ ಇದ್ದರೆ ಅವನು ಮಾತ್ರ ಹೆಂಗೆ ಶ್ರೀಮಂತನಾಗ್ತಾನೆ, ನಾವು ಯಾಕೆ ಬಡವರಾಗೇ ಇದ್ದೀವಿ? ಈ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಆದರೆ ಶ್ರೀಮಂತರೆಲ್ಲ ಕ್ರಿಮಿನಲ್ಗಳೇ ಆಗಬೇಕು ಅಂತೇನಿಲ್ಲ. ಬುದ್ಧಿವಂತಿಕೆ, ಆರ್ಥಿಕ ಶಿಸ್ತು, ಕಠಿಣ ಶ್ರಮ ಹಾಗೂ ಸ್ವಲ್ಪ ಅದೃಷ್ಟ ಕೂಡ ಮನುಷ್ಯನನ್ನು ಎಲ್ಲಿಂದ ಎಲ್ಲಿಗೂ ತಗೊಂಡು ಹೋಗಿ ನಿಲ್ಲಿಸುತ್ತೆ. ಹೀಗೆ ಅದೃಷ್ಟವೂ ಸೇರಿ ಎಲ್ಲ ಕೈ ಹಿಡಿದವರು ಶ್ರೀಮಂತರಾಗ್ತಾ ಹೋಗ್ತಾರೆ. ಒಮ್ಮೆ ಶ್ರೀಮಂತಿಕೆಯ ರುಚಿ ಹತ್ತಿತು ಅಂತ ಇಟ್ಕೊಳ್ಳಿ, ಆಮೇಲೆ ಮನುಷ್ಯ ಹಿಂತಿರುಗಿ ನೋಡೋದು ತುಂಬ ಅಪರೂಪ. ಅವನ ಪ್ರೀತಿ ದುಡ್ಡಿನ ಕಡೆಗೆ ಹೆಚ್ಚಾಗ್ತಾ ಹೋಗುತ್ತೆ, ದುಡ್ಡನ್ನು ದುಡಿತಲೇ ಹೋಗುತ್ತೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ಈ ಅದೃಷ್ಟ ಅನ್ನೋದು ಎಲ್ಲರ ಕೈ ಹಿಡಿಯೋದಿಲ್ಲ ಕಣ್ರಿ. ಹೀಗಾಗಿ ಶ್ರೀಮಂತರ ಸಂಖ್ಯೆ ಕಡಿಮೆ, ಬಡವರ ಸಂಖ್ಯೆ ಹೆಚ್ಚು. ಸಂಪತ್ತಿನ ಅಸಮಾನ ಹಂಚಿಕೆ ಅನ್ನೋದು ಒಂಥರ ಸಾಮಾಜಿಕ ಶಾಪದ ಥರ ಜಗತ್ತನ್ನು ಕಾಡ್ತಾ ಇರುತ್ತೆ. ಇನ್ನು ಭಾರತದಂಥ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶದ ವಿಷಯಕ್ಕೆ ಬಂದರೆ ಈ ಅಸಮಾನತೆ 2000ರ ಆರಂಭದಿಂದ ಹೆಚ್ಚಾಗ್ತಾನೆ ಇದೆ ಅಂತ ವರದಿಗಳು ಹೇಳ್ತಾ ಇವೆ. ಭಾರತದ 40% ಸಂಪತ್ತು ಒಟ್ಟು ಜನಸಂಖ್ಯೆಯ ಕೇವಲ 1% ಜನರ ಕೈಯಲ್ಲಿರೋದು ತುಂಬ ಕಳವಳಕಾರಿ ವಿಷಯ. ಈ ಮಾಹಿತಿಯನ್ನು ಇನ್ಕಮ್ ಆ್ಯಂಡ್ ವೆಲ್ತ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ 1922-2003 ದ ರೈಸ್ ಆಫ್ ದ ಬಿಲಿಯನೇರ್ ರಾಜ್ ಅನ್ನೋ ಪೇಪರಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ 2000ನೇ ಇಸ್ವಿಯ ನಂತರ ಭಾರತದಲ್ಲಿ ಕೂಡ ಬಿಲಿಯನಿಯರ್ಗಳ ಸಂಖ್ಯೆ ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹೊಸ ಬಿಲಿಯನಿಯರ್ಗಳಲ್ಲಿ ಹುಟ್ಟುಕೋತಾ ಇದ್ದಾರೆ. ಮುಂಚೆ ಬೆರಳೆಣಿಕೆಯಷ್ಟು ಜನ ಇದ್ರು, ಈಗ ಅವರ ಸಂಖ್ಯೆ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಹೀಗಾಗಿ ಭಾರತದ ಸಂಪತ್ತು, ಭಾರತದ ಶ್ರೀಮಂತಿಕೆ ಅದು ಈ ಬಿಲಿಯನಿಯರ್ ವರ್ಗ ಏನಿದೆ ಅವರ ಕೈಯನ್ನ ಸೇರ್ತಾ ಇದೆ ಅನ್ನೋದು ಇದರ ಅರ್ಥ. ಸಹಜನೇ ನೋಡಿ, ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಜೊತೆಗೆ ನಮ್ಮಲ್ಲಿ ಶ್ರೀಮಂತಿಕೆಯ ಪರಿಭಾಷೆಯ ಬಗ್ಗೆ ಸ್ವಲ್ಪ ಗೊಂದಲಗಳು ಇವೆ. ಪಶ್ಚಿಮದ ಕನ್ನಡಕ ಹಾಕೊಂಡು ನಾವು ಇಲ್ಲಿನ ಶ್ರೀಮಂತರನ್ನ ನೋಡೋದಕ್ಕೆ ಹೋದಾಗ ನಮಗೆ ಶ್ರೀಮಂತರ ಸಂಖ್ಯೆಯಲ್ಲಿ ಕಡಿಮೆನೇ ಕಾಣೋದು. ಹೋಗ್ಲಿ, ಜಾಗತಿಕ ಪಟ್ಟಿಯಲ್ಲಾದರೂ ಹೊಸಬರು ಸೇರ್ಕೊಳ್ತಾ ಇದ್ದಾರಾ? ಅಲ್ಲಿ ಕೂಡ ಅವೇ ಮುಖಗಳೇ. ಅವರವರ ನಡುವೆನೇ ಕಾಂಪಿಟೇಷನ್ನು. ಟೆಸ್ಲಾ ಕಂಪನಿಯ CEO ಎಲನ್ ಮಸ್ಕು, ಅಮೆಜಾನ್ನ ಸಂಸ್ಥಾಪಕ ಜೆಫ್ ಬೆಜೋಸು, ಲೂಯಿ ವಿಟಾನ್ನ ಮಾಲೀಕ ಬರ್ನಾರ್ಡ್ ಅರ್ನಾಲ್ಟ್, ಫೇಸ್ಬುಕ್ನ ಹೆಡ್ಡು ಜುಕರ್ಬರ್ಗು, ರಿಲಯನ್ಸ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ, ಅದಾನಿ ಸಮೂಹದ ಮುಖ್ಯಸ್ಥ ಗೌತಮ್ ಅದಾನಿ, ಇವೇ ಹೆಸರುಗಳೇ. ಅವರ ಸಂಪತ್ತು ಸ್ವಲ್ಪ ಹೆಚ್ಚಾಯಿತು, ಕಡಿಮೆ ಆಯಿತು, ಅವರ ಸ್ಥಾನದಲ್ಲಿ ಸ್ವಲ್ಪ ಅದಲು ಬದಲಾಯಿತು. ಇವತ್ತು ಮೊದಲಿದ್ದವನು ನಾಳೆ 2ನೇ ಸ್ಥಾನಕ್ಕೆ ಬಂದ, 4ರಲ್ಲಿದ್ದವನು 5ಕ್ಕೆ ಹೋದ, ಇಲ್ಲ 3ಕ್ಕೆ ಬಂದ ಅನ್ನೋದು ಬಿಟ್ಟರೆ ಹೊಸ ಹೆಸರುಗಳು ಅಲ್ಲಿ ಕೂಡ ಕಾಣೋದು ಅಪರೂಪ. ಈ ಬಾರಿ ಕೂಡ ಟಾಪಲ್ಲಿರೋದು ಇವ್ರ ಹೆಸರುಗಳೇ. ಗೆಳೆಯರೆ, ಈ ಬಾರಿ ಅಂದರೆ 2024ರ ಲಿಸ್ಟಲ್ಲಿ ಜಗತ್ತಿನಾದ್ಯಂತ 2781 ಬಿಲಿಯನೀರುಗಳು ಸ್ಥಾನ ಪಡ್ಕೊಂಡಿದ್ದಾರೆ. ಅದರಲ್ಲಿ ಲೂಯಿಸ್ ವಿಟಾನ್ನ ಮುಖ್ಯಸ್ಥ ಬರ್ನಾರ್ಡ್ ಅರ್ನಾಲ್ಟ್ ಜಗತ್ತಿನ ನಂಬರ್ 1 ಶ್ರೀಮಂತರಾಗಿ ಮುಂದುವರೆದಿದ್ದಾರೆ. ಇನ್ನು ಇವರ ಒಟ್ಟು ಆಸ್ತಿಯ ಮೌಲ್ಯ $233 ಬಿಲಿಯನ್.
ಇವರು ಸತತ 2ನೇ ವರ್ಷ ಈ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನು ಅರ್ನಾಲ್ಡ್ ಮೊದಲ ಬಾರಿಗೆ ಬಿಲಿಯನಿಯರ್ಗಳ ಪಟ್ಟಿಯನ್ನು ಸೇರಿದ್ದು 1997ರಲ್ಲಿ. ಅವತ್ತು ಅವರ ಆಸ್ತಿಯ ಮೌಲ್ಯ ಕೇವಲ $3.1 ಬಿಲಿಯನ್ ನಷ್ಟಿತ್ತು. ಆನಂತರ ಈ ಲೂಯಿ ವಿಯಟಾನ್ ಬೆಳೀತಾ ಹೋಯಿತು. ಏಪ್ರಿಲ್ 2023ರ ವೇಳೆಗೆ ಈ ಸಂಸ್ಥೆ $500 ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟಲ್ ಅನ್ನು ಹೊಂದಿದ್ದ ಮೊದಲ ಯುರೋಪಿಯನ್ ಕಂಪನಿಯನ್ನು ಹೆಗ್ಗಳಿಕೆಗೆ ಪಾತ್ರ ಆಯಿತು. ಇನ್ನು 2ನೇ ಸ್ಥಾನದಲ್ಲಿ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ನ ಸಿಇಒ ಎಲನ್ ಮಸ್ಕ್ ಇದ್ದಾರೆ. ಬರ್ನಾರ್ಡ್ ಅರ್ನಾಲ್ಡ್ಗಿಂತ $38 ಬಿಲಿಯನ್ ಕಡಿಮೆ ಸಂಪತ್ತನ್ನು ಅಂದರೆ $195 ಬಿಲಿಯನ್ ಹೊಂದಿ 2ನೇ ಸ್ಥಾನದಲ್ಲಿ ಎಲನ್ ಮಸ್ಕ್ ಕೂತ್ಕೊಂಡಿದ್ದಾರೆ. ಅವರ ನಂತರ $194 ಬಿಲಿಯನ್ ಆಸ್ತಿಯೊಂದಿಗೆ ಜೆಫ್ ಬೆಜೋಸ್ ಇದ್ದಾರೆ. ಹಾಗೆ $177 ಬಿಲಿಯನ್ ಸಂಪತ್ತಿನೊಂದಿಗೆ ಮಾರ್ಕ್ ಜುಕರ್ಬರ್ಗ್ ಕ್ರಮವಾಗಿ 3 ಮತ್ತು 4ನೇ ಸ್ಥಾನದಲ್ಲಿದ್ದಾರೆ. 5ನೇ ಸ್ಥಾನದಲ್ಲಿ ಒರಾಕಲ್ ಕಂಪನಿಯ ಮುಖ್ಯಸ್ಥ ಲ್ಯಾರಿ ಎಲಿಸನ್ ಇದ್ದರೆ 6ನೇ ಸ್ಥಾನದಲ್ಲಿ ವಾರ್ನ್ ಬಫೆಟ್ ಇದ್ದಾರೆ. 7ನೇ ಸ್ಥಾನದಲ್ಲಿ ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ ಇದ್ದಾರೆ. 8ನೇ ಸ್ಥಾನದಲ್ಲಿ ಸ್ಟೀವ್ ಬಾಲ್ಮರ್. 9ನೇ ಸ್ಥಾನದಲ್ಲಿ ನಮ್ಮ ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ. 10ನೇ ಸ್ಥಾನದಲ್ಲಿ ಲ್ಯಾರಿ ಪೇಜ್ ಇದ್ದಾರೆ. ಇನ್ನು ಜಾಗತಿಕವಾಗಿ ಈ ವರ್ಷ ಒಟ್ಟು 2781 ಬಿಲಿಯನರ್ಗಳು ಸ್ಥಾನ ಪಡ್ಕೊಂಡಿದ್ದು ಅವರ ಒಟ್ಟು ಆಸ್ತಿಯ ಮೌಲ್ಯ $14.2 ಟ್ರಿಲಿಯನ್ ನಷ್ಟಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ $2 ಟ್ರಿಲಿಯನ್ ಜಾಸ್ತಿ ಕೂಡ ಆಗಿದೆ. ಇನ್ನು ಈ ಲಿಸ್ಟನ್ನು ಇಟ್ಕೊಂಡು ನಾವು ನೋಡಿದರೂ ಕೂಡ ಇಲ್ಲೂ ಸಂಪತ್ತು ಅನ್ನೋದು ಒಂದೇ ಕಡೆ ಕ್ರೋಢೀಕೃತಗೊಳ್ತಾ ಹೋಗ್ತಾ ಇದೆ. ಒಟ್ಟು 2781 ಮಂದಿ ಏನಿದ್ದಾರೆ ಅದರಲ್ಲಿ 14 ಬಿಲಿಯನರ್ಗಳ ಸಂಪತ್ತು $100 ಬಿಲಿಯನ್ ಗಿಂತಲೂ ಅಧಿಕ ಇದೆ. ಸ್ನೇಹಿತರೆ, ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕ ಅತಿ ಹೆಚ್ಚು ಬಿಲಿಯನರ್ಗಳನ್ನು ಹೊಂದಿದೆ. ಒಟ್ಟು 813 ಅಮೆರಿಕಾದ ಬಿಲಿಯನರ್ಗಳು ಈ ಪಟ್ಟಿಲಿದ್ದಾರೆ. ಅವರ ಒಟ್ಟು ಆಸ್ತಿಯ ಮೌಲ್ಯ $5.7 ಟ್ರಿಲಿಯನ್ ನಷ್ಟಿದೆ. ಅಮೆರಿಕಾದ ನಂತರ ನಮ್ಮ ಪಕ್ಕದಲ್ಲಿರೋ ಚೈನಾ 2ನೇ ಸ್ಥಾನದಲ್ಲಿದೆ. ಚೈನಾದ 473 ಬಿಲಿಯನರ್ಗಳು ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಭಾರತ. ನಮ್ಮ ಭಾರತದ 200 ಮಂದಿ ಬಿಲಿಯನರ್ಗಳು ಆ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಳೆದ ಬಾರಿ ಭಾರತದಲ್ಲಿ 169 ಮಂದಿ ಬಿಲಿಯನಿಯರ್ಗಳಿದ್ದರಂತೆ. ಈ ಬಾರಿ ಅವರ ಸಂಖ್ಯೆ 200 ತಲುಪಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ ಭಾರತದ ಅತ್ಯಂತ ಶ್ರೀಮಂತರಾಗಿ ಮುಂದುವರೆದಿದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದಲ್ಲೇ ಅತ್ಯಂತ ಶ್ರೀಮಂತ ಅನ್ನುವ ಹೆಗ್ಗಳಿಕೆಗೆ ಕೂಡ ಅಂಬಾನಿ ಪಾತ್ರರಾಗಿದ್ದಾರೆ. ಫೋರ್ಬ್ಸ್ ಪ್ರಕಾರ 62 ವರ್ಷದ ಮುಖೇಶ್ ಅಂಬಾನಿಯವರ ಸಂಪತ್ತು ಕಳೆದ ವರ್ಷ $83 ಬಿಲಿಯನ್ ಅಂದರೆ ಸುಮಾರು $6.91 ಲಕ್ಷ ಕೋಟಿಯಷ್ಟಿತ್ತು. ಅದು ಈ ವರ್ಷ $116 ಬಿಲಿಯನ್ ಅಂದರೆ ಸುಮಾರು $9.68 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಇದರೊಂದಿಗೆ $100 ಬಿಲಿಯನ್ ಗಿಂತ ಹೆಚ್ಚಿನ ಸಂಪತ್ತು ಹೊಂದಿದ ಮೊದಲ ಏಷ್ಯನ್ ವ್ಯಕ್ತಿ ಅನ್ನೋ ಕಿರೀಟವನ್ನು ಅಂಬಾನಿ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಹಿಂಡನ್ಬರ್ಗ್ ರಿಪೋರ್ಟ್ನಿಂದ ಸಂಪತ್ತನ್ನು ಕಳ್ಕೊಂಡಿದ್ದ ಗೌತಮ್ ಅದಾನಿ ಇದ್ದಾರೆ. $84 ಶತಕೋಟಿ ಸಂಪತ್ತನ್ನು ಹೊಂದುವ ಮೂಲಕ 2ನೇ ಸ್ಥಾನವನ್ನು ಅದಾನಿ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು 3 ಹಾಗೂ 4ನೇ ಸ್ಥಾನದಲ್ಲಿ ಶಿವ್ ನಡಾರ್ ಹಾಗೂ ಸಾವಿತ್ರಿ ಜಿಂದಾಲ್ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈ ಮೂಲಕ ಸಾವಿತ್ರಿ ಜಿಂದಾಲ್ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಈ ಬಾರಿ ಲಿಸ್ಟ್ಗೆ ಭಾರತದ 31 ಹೊಸ ಶ್ರೀಮಂತರು ಆ್ಯಡ್ ಆಗಿದ್ದಾರೆ. ಈ ಬಾರಿ ಇಂಡಿಯನ್ ಮಾರ್ಕೆಟ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿರೋ ಕಾರಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಮಂತರು ಈ ಪಟ್ಟಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ನಮ್ಮ ಮೈಸೂರಿನ ಉದ್ಯಮಿ ಕೂಡ ಒಬ್ಬರಿದ್ದಾರೆ ಅನ್ನೋದು ದಕ್ಷಿಣ ಭಾರತಕ್ಕೆ ಹೆಮ್ಮೆಯ ವಿಷಯ. ಮೂಲತಃ ಮೈಸೂರಿನವರಾದ ರಮೇಶ್ ಕೊನ್ನಿಕಣ್ಣನ್ $1.2 ಬಿಲಿಯನ್ ಸಂಪತ್ತಿನೊಂದಿಗೆ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಕಾರಣ ಭಾರತದ ಹೆಮ್ಮೆಯ ಚಂದ್ರಯಾನ 3 ಯೋಜನೆ. ಹೌದು, 615 ಕೋಟಿ ರೂಪಾಯಿ ಮೊತ್ತದ ಈ ಬೃಹತ್ ಯೋಜನೆಯ ಪ್ರಮುಖ ಭಾಗಗಳಾದ ರೋವರ್ ಮತ್ತು ಲ್ಯಾಂಡರ್ ಯಂತ್ರಗಳಿಗೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ರಮೇಶ್ ಅವರ ಸಂಸ್ಥೆ ತಯಾರಿಸಿಕೊಟ್ಟಿದೆ. ಅಂದಹಾಗೆ ರಮೇಶ್ ಅವರು ಮೈಸೂರಲ್ಲಿರುವ ಕೇನ್ಸ್ ಟೆಕ್ನಾಲಜೀಸ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ. ಇದೊಂದು ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಸಂಸ್ಥೆ. ಚಂದ್ರಯಾನ 3 ಯೋಜನೆಯ ಯಶಸ್ಸಿನ ಬಳಿಕ ಈ ಸಂಸ್ಥೆಯ ಷೇರು ಮೌಲ್ಯ ಗಗನಮುಖಿಯಾಗಿದೆ. ನವೆಂಬರ್ 2022ರಿಂದ ಈವರೆಗಿನ ಮಾರುಕಟ್ಟೆ ಮೌಲ್ಯವನ್ನು ಅಂದಾಜಿಸಿದರೆ 3 ಪಟ್ಟು ಈ ಸಂಸ್ಥೆಯ ಷೇರು ಮೌಲ್ಯ ಏರಿಕೆಯಾಗಿದೆ. ಕೇನ್ಸ್ ಟೆಕ್ನಾಲಜೀಸ್ ಸಂಸ್ಥೆಯಲ್ಲಿ ರಮೇಶ್ ಅವರ ಷೇರು ಒಟ್ಟು 64%ರಷ್ಟಿದೆ. ಈ ಮೂಲಕ ರಮೇಶ್ ಅವರ ಒಟ್ಟು ಆಸ್ತಿಯ ಮೌಲ್ಯ $1.2 ಬಿಲಿಯನ್ ಏರಿಕೆ ಕಂಡಿದ್ದು ಫೋರ್ಬ್ಸ್ನ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ ಇವರು ಸ್ಥಾನನ ಕೂಡ ಗಳಿಸ್ಕೊಂಡಿದ್ದಾರೆ. ಇನ್ನು ಹೊಸದಾಗಿ ಆ್ಯಡ್ ಆಗಿರೋರ ಪೈಕಿ
ಒಬ್ಬರು ಡಾಕ್ಟರ್ ಇದ್ದಾರೆ, ಅವ್ರ ಹೆಸರು ನರೇಶ್ ಟೆಹ್ರಾನ್. ಇವರು ಹೃದಯ ಶಸ್ತ್ರಚಿಕಿತ್ಸಕರು ಹಾಗೂ ಮೇದಾಂತ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ನ ಸಂಸ್ಥಾಪಕರು ಕೂಡ ಹೌದು. ಇವರು ಬರೋಬ್ಬರಿ 48,000ಕ್ಕೂ ಅಧಿಕ ಯಶಸ್ವಿ ಓಪನ್ ಹಾರ್ಟ್ ಸರ್ಜರಿ ಮಾಡಿ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಒಬ್ಬ ಮನುಷ್ಯ 48,000ಕ್ಕೂ ಅಧಿಕ ಯಶಸ್ವಿ ಓಪನ್ ಹಾರ್ಟ್ ಸರ್ಜರಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತಾ, ಅಥವಾ ಇವರ ತಂಡ, ಇವರ ಇನ್ಸ್ಟಿಟ್ಯೂಷನ್ನು ಎಲ್ಲ ಸೇರಿ ಇಷ್ಟು ಆಪರೇಷನ್ಗಳು ಮಾಡಿವ್ಯಾ ಗೊತ್ತಿಲ್ಲ. ಒಟ್ಟು ಇವರ ಹೆಸರಲ್ಲಿ 48,000ಕ್ಕೂ ಅಧಿಕ ಆಪರೇಷನ್ಗಳ ದಾಖಲೆ ಇದೆ. ಇವರ ಈ ಸಾಧನೆಗೆ ಭಾರತದ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಗೌರವಗಳು ಲಭಿಸಿವೆ. ಇವರು $1.4 ಬಿಲಿಯನ್ ಆಸ್ತಿಯ ಮೌಲ್ಯದೊಂದಿಗೆ ಮೊದಲ ಬಾರಿಗೆ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿ ಮತ್ತೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ಹೊಸದಾಗಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜಗತ್ತಿನ ಶ್ರೀಮಂತರ ಲೆಕ್ಕಪತ್ರಗಳನ್ನು ನೀಡೋ CAಗಳು ಶ್ರೀಮಂತರಾಗದೇ ಇದ್ರೆ ಹೇಗೆ? ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರೋ ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಅನ್ನೋ ಕಂಪನಿಯನ್ನು ಸ್ಥಾಪನೆ ಮಾಡಿದರು. ಅಷ್ಟೇ ಅಲ್ಲದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಆಡಳಿತ ಮಂಡಳಿಯಲ್ಲಿ ಸ್ಥಾನವನ್ನೂ ಪಡ್ಕೊಂಡಿದ್ದ ಇವರು ಇಂಡಿಯನ್ ಮರ್ಚೆಂಟ್ಸ್ ಚೇಂಬರ್, NSE, ಸೆಬಿಗಳಲ್ಲಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹಣಕಾಸು ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರುವ ಇವರ ಆಸ್ತಿಯ ಮೌಲ್ಯ $1.3 ಬಿಲಿಯನ್, ಅಂದರೆ ಸುಮಾರು 10,800 ಕೋಟಿ ರೂಪಾಯಿ. ಇದರೊಂದಿಗೆ ಇದೇ ಮೊದಲ ಬಾರಿಗೆ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ ಇವರು ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ. ಇನ್ನು ಇವರ ನಂತರ ಈ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿರೋ ಮತ್ತೊಂದು ಗಮನಾರ್ಹ ಹೆಸರು ಅಂದರೆ ವಿಜಯ್ ಅಗರ್ವಾಲ್ ಅವರದ್ದು. ಈ ವಿಜಯ್ ಅಗರ್ವಾಲ್ MBA ಪದವಿಯನ್ನು ಪಡ್ಕೊಂಡವರು. 30,000 ರೂಪಾಯಿಗಳ ಸಂಬಳಕ್ಕೊಂದು ಕೆಲಸ ಮಾಡ್ತಾಯಿದ್ರು. ಆ ಕೆಲಸದಿಂದ ಬೇಸರಗೊಂಡು ಕೆಲಸ ಬಿಟ್ಟರು, ತಮ್ಮದೇ ಕಂಪನಿಯನ್ನು ಸ್ಟಾರ್ಟ್ ಮಾಡಿದರು. ಅವತ್ತು ಅವರು ತಗೊಂಡ ನಿರ್ಧಾರ ಅವರನ್ನು ಇವತ್ತು ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ ಸೇರಿಸಿದೆ. 1995ರಲ್ಲಿ ವಿಜಯ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಕಂಪನಿಯನ್ನು ಸ್ಥಾಪಿಸಿ ಇವತ್ತು $1.5 ಬಿಲಿಯನ್, ಅಂದರೆ ಸುಮಾರು 12,495 ಕೋಟಿ ರೂಪಾಯಿಗಳಷ್ಟು ಆಸ್ತಿಯ ಮೌಲ್ಯವನ್ನು ಹೊಂದಿದ್ದಾರೆ. ಇದೇ ವೇಳೆ ಭಾರತದ ವಾಣಿಜ್ಯ ರಾಜಧಾನಿ ಮುಂಬೈಗೆ ಇದೀಗ ಮತ್ತೊಂದು ಗರಿ ಕೂಡ ಸಿಕ್ಕಿದೆ. ದೇಶ ಅಷ್ಟೇ ಅಲ್ಲದೆ ಏಷ್ಯಾದ ಬಿಲಿಯನಿಯರ್ಗಳ ರಾಜಧಾನಿ ಅನ್ನುವ ಹೆಗ್ಗಳಿಕೆಗೆ ಮುಂಬೈ ಪಾತ್ರ ಆಗ್ತಾ ಇದೆ. ಈ ಮೂಲಕ ಚೈನಾದ ರಾಜಧಾನಿ ಬೀಜಿಂಗನ್ನು ಮೊಟ್ಟ ಮೊದಲ ಬಾರಿಗೆ ಮುಂಬೈ ಹಿಂದಿಕ್ತಾ ಇದೆ. ಹುರುನ್ ರಿಸರ್ಚ್ನ 2024ರ ಜಾಗತಿಕ ಶ್ರೀಮಂತರ ಪಟ್ಟಿಯ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಮುಂಬೈಯಲ್ಲಿ 26 ಹೊಸ ಬಿಲಿಯನರ್ಗಳು ಹುಟ್ಟುಕೊಂಡಿದ್ದಾರೆ. ಬೀಜಿಂಗಲ್ಲಿ ಈ ಅವಧಿಯಲ್ಲಿ 18 ಜನರು ಪಟ್ಟಿಯಿಂದ ಹೊರಗುಳಿತಾ ಇದ್ದಾರೆ. ಆ ಮೂಲಕ ಮುಂಬೈ ಈಗ ಜಾಗತಿಕವಾಗಿ ಬಿಲಿಯನಿಯರ್ಗಳ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಜಿಗಿದ ಹಾಗಾಗಿದೆ. ನ್ಯೂಯಾರ್ಕ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಅಲ್ಲಿ 119 ಮಂದಿ ಬಿಲಿಯನಿಯರ್ಗಳು ವಾಸ ಮಾಡ್ತಾರೆ. ಆ ನಂತರದ ಸ್ಥಾನದಲ್ಲಿ ಲಂಡನ್ ಇದೆ. ಇಲ್ಲಿ 97 ಬಿಲಿಯನಿಯರ್ಗಳಿದ್ದಾರೆ. 3ನೇ ಸ್ಥಾನದಲ್ಲಿರೋದು ಮುಂಬೈ. ಭಾರತದ ಈ ವಾಣಿಜ್ಯ ನಗರ 92 ಬಿಲಿಯನಿಯರ್ಗಳನ್ನು ಭಾರತಕ್ಕೆ ಕೊಟ್ಟಿದೆ. ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ಈ ಬಿಲಿಯನಿಯರ್ಗಳಲ್ಲಿ ಒಂದಷ್ಟು ಜನ ಶ್ರೀಮಂತರಾಗೇ ಹುಟ್ಟಿದವರು, ಆದರೆ ಬಹಳಷ್ಟು ಮಂದಿ ತಮ್ಮ ಸ್ವಂತ ಶಕ್ತಿಯಿಂದ ಆ ಪಟ್ಟಕ್ಕೇರಿದವರು. ಸಾಧಿಸುವ ಛಲ, ಗುರಿಯ ಕಡೆಗಿನ ಏಕಾಗ್ರತೆ ಯಾರನ್ನ ಎಲ್ಲಿಗೆ ಬೇಕಾದರೂ ತೊಗೊಂಡು ಹೋಗುತ್ತೆ. ಒಂದು ಗುರಿ ಇಟ್ಕೊಂಡು ಹೆಚ್ಚು ಶ್ರಮ ಹಾಕ್ತಾ, ಪ್ರತಿ ಕ್ಷಣವೂ ನಮ್ಮ ಸುತ್ತಮುತ್ತಲಿನ ಪರಿಸರದ ಜೊತೆ ಬೆರೀತಾ, ಅಪ್ಡೇಟ್ ಆಗ್ತಾ, ನಮ್ಮ ಬುದ್ಧಿವಂತಿಕೆಯನ್ನು ಸರಿಯಾದ ದಾರಿಯಲ್ಲಿ ಬಳಸ್ತಾ ಹೋದರೆ ನಾವು ಬಿಲಿಯನಿಯರ್ಗಳಾಗ್ತೀವೋ ಬಿಡ್ತೀವೋ, ಆದರೆ ಒಂದು ಗುರಿಯನ್ನಂತೂ ಖಂಡಿತ ತಲುಪ್ತೀವಿ. ಸಾಧನೆಯ ಕಿರೀಟ ನಮ್ಮ ತಲೆ ಮೇಲೂ ಬಂದು ಕೂತ್ಕೊಳ್ಳುತ್ತೆ. ಏನಂತೀರಿ? ಇದು ಗೆಳೆಯರೆ 2024ರ ಬಿಲಿಯನಿಯರ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.